ಫಾಲೋವರ್ಸ್ ಬಾಬಾ ಸಾಹೇಬ್ರು ಹೇಳಿದಂಥ ವಿಷಯಗಳನ್ನಷ್ಟೇ ನಮ್ಗೆ ದಾರಿ ಇದೆ ಹೊರತು ಬೇರೆ ಯಾವುದೇ ವ್ಯಕ್ತಿ ಹೇಳಿದ್ರೆ ಅಥವಾ ಯಾವುದೋ ವ್ಯಕ್ತಿ ವರದಿ ಕೊಟ್ಬಿಟ್ರೆ ಅದನ್ನ ಒಪ್ಕೊಳ್ಳಿಕ್ಕೆ ನಾವು ಕುರಿಗಳು ಅಲ್ಲ, ಕೋಳಿಗಳು ಅಲ್ಲ. ನಮ್ಮ ಹಕ್ಕನ್ನು ನಾವು ಯಥಾವತ್ತ ಕ್ಲೈಮ್ ಮಾಡ್ತೀವಿ. ಇವತ್ತು ರಿಪೋರ್ಟ್ನ ಏನು ಬಿಡುಗಡೆ ಮಾಡಿದ್ರು ಅದನ್ನು ರಾಜ್ಯ ಸರ್ಕಾರ ತಡೆ ಹಿಡಿದು ಪುನರ್ ಪರಿಶೀಲನೆ ಮಾಡಿ ಉಪಸಮಿತಿಗಳನ್ನ ನೇಮಕ ಮಾಡಿ ಯಾರ್ಯಾರು ಬಿಟ್ಟು ಹೋಗಿದ್ರು ಅವ್ರನ್ನೆಲ್ಲ ಸೇರಿಸಿ ಯಾವ ಜಾತಿ ಅನ್ಯಾಯ ಆಗೋದು ಬೇಡ, ಮತ್ತು ನಾನು ಯಾವ ಜಾತಿ ವಿರುದ್ಧವಾಗೂ ಮಾತಾಡ್ತಾ ಇಲ್ಲ. ಯಾರಿಗೆ ಸರಿ ಇದೆಯೋ ಅವರು ಅದನ್ನು ಒಪ್ಕೊಂಡು ಸುಮ್ಮನೆ ಇರಲಿ. ನಮ್ಗೆ ಅನ್ಯಾಯ ಆಗಿದೆ, ನಾವು ಅದ್ರ ವಿರುದ್ಧ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬರು ನಮ್ಗೆ ಏನು ರೈಟ್ಸ್ ಕೊಟ್ಟಿದ್ರು ಆ ಹಕ್ಕನ್ನು ಕ್ಲೈಮ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾಗಿ ಮಾನ್ಯ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳು ಈ 2 ದಿನದ ಹಿಂದೆ ನಾವು ಮೈಸೂರಿನ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದ್ಗಡೆ, ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವು ಸರಿಸುಮಾರು 500 ಜನ ಸೇರಿ ಜಿಲ್ಲೆಯ ಎಲ್ಲ ಪ್ರಮುಖರು ಒಟ್ಟಾಗಿ ಸಭೆ ಸೇರಿ ಈ 14 ನಾಳಿದ್ದು ನಾವೊಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನನ ದಯಮಾಡಿ ಎಲ್ಲರೂ ಒಪ್ಪಿಕೊಂಡು ನಮ್ಮ ಸಮುದಾಯದ ಎಲ್ಲ ಜನಗಳು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ತಾವೆಲ್ಲರೂ ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ನಮಗೆ ಯಾವುದೇ ಸವಲತ್ತುಗಳನ್ನ ತಾವು ಕೇಳಿದೆ, ನನಗೆ ಬಸ್ ಕಳಿಸ್ಕೊಡ್ತೀರಾ, ಊಟ ಕೊಡಿಸ್ತೀರಾ ಅನ್ನೋದು ಯಾವುದನ್ನು ಕೇಳಿದೆ. ನಮ್ಮ ಕೈಲಾದಷ್ಟು ನಾವು ನಿಮ್ಗೆ ಏನೇನು ಸವಲತ್ತುಗಳು ಬೇಕೋ ಅದನ್ನು ನಾವು ಮಾಡಿರ್ತೀವಿ. ಆದರೆ ಇದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ನಾವು ಕ್ಲೈಮ್ ಮಾಡಲಿಕ್ಕೆ ನಾನು ವಕೀಲನಾಗಿದ್ದರು, ರಾಜಕಾರಣಿಯಾಗಿದ್ದರು, ಅವೆರಡೂ ಕೆಲಸಗಳನ್ನ ಬದಿಗೊತ್ತಿ ಸಮಾಜದ ಕೆಲಸಕ್ಕೆ ನಾನು ಮುಂದಾಗಿದ್ದೀನಿ. ನನ್ನ ರೀತಿ ನೀವು ಕೂಡ ನನ್ನನ್ನು ಅವ್ರು ಕರೆದಿಲ್ಲ, ಇವ್ರು ಕರೆದಿಲ್ಲ, ಯಾರು ಕರಿಬೇಕು ಯಾರು ಬೇಡ ಅಂತಿಲ್ಲ. ನನ್ನ ಹಕ್ಕನ್ನು ನಾನು ಕ್ಲೈಮ್ ಮಾಡಲಿಕ್ಕೆ ಯಾರು ಕರೆಯೋದು ಬೇಡ ಅಥವಾ ಯಾರು ಸೇರಿಸೋ